ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಂಚಕೇರಿ ತಾಂಡ 1, 2, 3 ಹಾಗೂ ಮಿಂಚಕೇರಿ ಗ್ರಾಮಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಇಲ್ಲದೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕರುನಾಡು ವಿಜಯ ಸೇನೆ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ರಾಮು ರಾಥೋಡ್ ಆರೋಪಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಕೇಳಲು ಹೋದಾಗ ನಿಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಇಲ್ಲ, ಕೆಲಸ ನೀಡಲು ಸಾಧ್ಯವಿಲ್ಲ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಬನ್ನಗೋಳ ತಿಳಿಸಿದ್ದಾರೆ ಎಂದು ಅವರು ದೂರಿದರು. ಲಿಂಗಸಗೂರು ತಾಲೂಕಿನ ಇತರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿಗಳು ಜೋರಾಗಿ ನಡೆಯುತ್ತಿದ್ದರೂ ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ₹1 ಕೆಲಸವೂ ನಡೆಯದ ಪರಿಸ್ಥಿತಿ ಇದೆ ಎಂದು ಆಕ್ರೋಶ ಹೊರಹಾಕಿದರು. ಉದ್ಯೋಗದ ಕೊರತೆಯಿಂದ ಗ್ರಾಮಸ್ಥರು ಜೀವನ ನಡೆಸಲು ಪರದಾಡುತ್ತಿದ್ದು ಬೆಂಗಳೂರು, ಗೋವಾ, ಪುಣೆ, ಮಂಗಳೂರು ಹಾಗೂ ಮುಂಬೈ ನಗರಗಳಿಗೆ ಗುಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಹೇಳಿದರು. ಇದರಲ್ಲೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಲಿ ಕಾರ್ಮಿಕರ ಸಮಸ್ಯೆ ಕುರಿತು ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗೋವಿಂದ, ಯಂಕಮ್ಮ, ಅಮರೇಶ್, ಲಾಲಪ್ಪ, ಶಾಂತಮ್ಮ, ಮೀನುಬಾಯಿ, ದೇವಿಬಾಯಿ, ನಿಂಗಮ್ಮ, ವೆಂಕಟೇಶ, ದೇಶಪ್ಪ, ಮಾನಪ್ಪ, ಮಲ್ಲೇಶ, ತುಕಾರಾಮ್, ಗಂಗಪ್ಪ, ರವಿ, ನಾಗಪ್ಪ, ರಮೇಶ್, ಲಲಿತಾ, ಕವಿತಾ, ಜಗದೀಶ್, ಲಕ್ಷ್ಮಿ, ಪದಮಮ್ಮ, ಹುಗಲಪ್ಪ, ದುರ್ಗಮ್ಮ, ಮರಿಯಪ್ಪ ಸೇರಿದಂತೆ ಹಲವು ಕುಟುಂಬಗಳು ಕೂಲಿ ಕೆಲಸ ಇಲ್ಲದೆ ಗುಳೆ ಹೋಗಿರುವುದಾಗಿ ಕರುನಾಡು ವಿಜಯ ಸೇನೆ ತಾಲೂಕು ಸಂಘಟನೆಯವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ವರದಿ ಹನುಮಂತ ಬಡಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್.